ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ. ನಮ್ಮ ಗಾರ್ಡನಲ್ಲೇ ತುಂಬ ಮಲ್ಲಿಗೆ ಹೂವು ಬಿಡ್ತಿದೆ, ಆದರೆ ಕಟ್ಟೋಕ್ಕೆ ಸಮಯ ಇಲ್ಲ. ಹಂಗಾಗಿ ನೋಡಿ ನಾನು ಹೊರಗಡೆಯಿಂದನೇ ತೊಗೊಂಡು ಮುಡ್ಕೊಂಡಿದ್ದೀನಿ. ಇವತ್ತು ನೋಡಿ ಗಾರ್ಡನಲ್ಲಿ ತುಂಬಾ ಕೆಲಸ ಇದೆ, ಮತ್ತು ಸ್ವಲ್ಪ ಗಾರ್ಡನ್ದು ಅಪ್ಡೇಟು ಇದೆ ನೋಡಿ. ಇವು ಗಿಡಗಳೆಲ್ಲನೂ ಒಂದು ಕಡೆಗೆ ಜೋಡಿಸಿ ಮತ್ತು ಅದ್ರ ಕಸ ಎಲ್ಲನೂ ಗುಡಿಸಿ ಕ್ಲೀನ್ ಮಾಡೋ ಅಷ್ಟರೊಳಗೆ ಇವತ್ತು ಮಧ್ಯಾಹ್ನ ಆಗೋಯ್ತು. ಬೆಳಗ್ಗೆ 8 ಗಂಟೆಗೆ ಬಂದಿದ್ದಕ್ಕೆ 12 ಗಂಟೆವರೆಗೂ ಬರೀ ಇದೇ ಕೆಲಸ ಆಗಿದೆ ನೋಡಿ. ಎಷ್ಟೊಂದು ಕಸ ಇದೆ. ಆ ಗಿಡಗಳೆಲ್ಲ ಒಂದು ಕಡೆ ಕ್ಲೈನಲ್ಲಿ ಜೋಡಿಸಿ ಮತ್ತು ಅದರಲ್ಲಿ ಕಸ ಎಲ್ಲನೂ ಗುಡಿಸಿ ಅದು ಹಣ್ಣೆಲೆ ಆಗಿರೋದೆಲ್ಲ ತೆಗೆದಾಕಿ ಇಷ್ಟು ಕೆಲಸ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಬೆಳಗ್ಗೆ ಟೈಮು ಕಾಫಿ ಎಲ್ಲ ಕುಡಿದ್ಬಿಟ್ಟು ಫಸ್ಟ್ಗೆ ಬಂದು ಒಂದು ರೌಂಡು ಗಾರ್ಡನ್ನಲ್ಲಿ ಗಮನಿಸ್ಬಿಟ್ಟು ಏನಾದರೂ ಕೆಲಸಗಳಿದೆಯಾ ಏನು ಅಂತ ಗಮನಿಸಿ ಕಸ ಎಲ್ಲ ಗುಡಿಸಿ ಮತ್ತು ಹರಿಪಾಟ್ ಏನಾದರೂ ಮಾಡಬೇಕಾಗಿರೋಂತಹ ಗಿಡಗಳನ್ನೆಲ್ಲ ಒಂದು ಕಡೆಗೆ ತೆಗೆದಿಟ್ಟು ಹೂವು ಎಲ್ಲ ಕುಯ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡಿ ತಿಂದು ಮತ್ತಿನ್ನೊಂದು ಸತಿ ನಾನು ಗಾರ್ಡನಿಗೆ ಬರಬೇಕು ನೋಡಿ. ಇವತ್ತು ಎಷ್ಟೊಂದು ಮಲ್ಲಿಗೆ ಹೂವೆಲ್ಲ ಬಿಟ್ಟಿದೆ. ಅಂದರೆ ಡೈಲಿ ನನಗೆ ಇಷ್ಟೊಂದು ಮಲ್ಲಿಗೆ ಹೂವೆಲ್ಲ ಸಿಗುತ್ತೆ. ಒಂದು ಪೂಜೆಗಂತೂ ನನಗೆ ಹೂಗಂತೂ ಬರ ಇಲ್ಲ, ಅಷ್ಟು ಚೆನ್ನಾಗಿ ಹೂವು ಸಿಗುತ್ತೆ. ಅದರಲ್ಲೂ ಇದು ಸೂಜಿ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು ಮತ್ತು 7 ಸುತ್ತಿನ ಮಲ್ಲಿಗೆ ಹೂವು ಇಷ್ಟೆಲ್ಲ ಇದೆ. ಮತ್ತು ಮಳ್ಳೆ ಹೂವು ತುಂಬಾ ಹೂವು ಸಿಗುತ್ತೆ ನನಗೆ. ಮಲ್ಲಿಗೆ ಹೂವು ಅಂತೂ ಒಂದೊಂದು ಮಾರಷ್ಟು ಹೂವು ಸಿಗುತ್ತೆ ನನಗೆ. ಬೆಳಗ್ಗೆ ಟೈಮು ನಾನು ಜಾನಿ ಕಟ್ಟೋಕ್ಕೆ ಅಂತ ನಾನು ಗಾರ್ಡನ್ಗೆ ಹೋಗ್ತೀನಲ್ಲ, ಅಲ್ಲಿ ಆವಾಗಂತೂ ಎಷ್ಟೊಂದು ಹೂವು ಅಂದರೆ ಘಮ ಘಮ ಅಂತಿರುತ್ತೆ. ಅಲ್ಲಿ ಮಲ್ಲಿಗೆ ಹೂವದ ಹತ್ರ ಹೋದರೆ ಅದ್ರ ಪರಿಮಳನೇ ಒಂದು ಚೆಂದ ಅಲ್ವಾ ನೋಡಿ. ಅದರಲ್ಲೂ ಇದು 9 ಸುತ್ತಿನ ಮಲ್ಲಿಗೆ ಹೂವು ಇಷ್ಟು ದಪ್ಪ ಇದೆ. ಇನ್ನು ನೋಡಿ ಇದು ಹೂವೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ಇಷ್ಟೆಲ್ಲ ಹೂವು ಸಿಕ್ಕಿದೆ. ಸ್ವಲ್ಪ ಅದು ಸ್ಫಟಿಕ ಹೂವು ಮತ್ತು ಮಲ್ಲಿಗೆ ಹೂವು, ಮಳ್ಳೆ ಹೂವು ಕೆಲವೊಂದು ಸರಿ ನಾನು ಮೊಗ್ಗೆ ಹಾರ್ವೆಸ್ಟ್ ಮಾಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ಎಲ್ಲ ತಿಂದು ಜಾನೆಗೂ ಊಟ ಹಾಕಿ ಗಾರ್ಡನಿಗೆ ಬಂದಿದ್ದೀನಿ. ಇವತ್ತು ತುಂಬಾ ಕೆಲಸ ಇದೆ. 2 ದಿವಸದಿಂದ ಕೆಲಸ ಮಾಡಿಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಇವಾಗ ನೀರೆಲ್ಲ ಹಾಕಿದ್ದೀನಿ ನೋಡಿ, ಗಿಡಗಳಿಗೆ ನೀರೆಲ್ಲ ಹಾಕಿ ಇನ್ನು ಈಗ ಸ್ವಲ್ಪ ಔಷಧಿ ಎಲ್ಲ ಹೊಡಿಬೇಕು. ಮಿಲಿಬಗ್ಸ್ ಆಗಿಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಅದೆಲ್ಲ ಔಷಧಿ ಎಲ್ಲ ಹೊಡೆದು ಇನ್ನು ಬೇರೆ ಕೆಲಸ ಮಾಡಬೇಕು ನೋಡಿ. ಸ್ವಲ್ಪ ಶಂಖ ಹೂವಿಂದು ಅದು ಬೀಜ ಎಲ್ಲನೂ ಹಾಕಿದೆ, ಅದೆಲ್ಲ ನೋಡಿ ಚೆನ್ನಾಗಿ ಬಂದಿದೆ. ಇವಾಗ ಅದೆಲ್ಲನೂ ಬೇರೆ ಅಂದರೆ ಒಂದೊಂದು ಸಸಿನೇ ಸಪ್ರೇಟಾಗಿ ಇಡಬೇಕು. ಈ ಶಂಖ ಹೂವು ಇದು ಪರ್ಪಲ್ಲು ತುಂಬ ಚೆನ್ನಾಗಿದೆ, ಇದು ಪರ್ಪಲ್ ಅಂತೂ ಕಲ್ಲರು. ಹಂಗಾಗಿ ನೋಡಿ ಅದು ಸಸಿಗಳೆಲ್ಲನೂ ಸಪ್ರೇಟಾಗಿ ಡಿವೈಡ್ ಮಾಡ್ತಿದ್ದೀನಿ. ಮತ್ತು ಇನ್ನು ಕರಿಬೇವಿನ ಸಸಿ ಇವೆಲ್ಲನೂ ಅಷ್ಟೇ ಬೇರೆ ಬೇರೆ ಪಾಟ್ಗೆಲ್ಲನೂ ಒಂದೊಂದೇ ಸಸಿ ಇಡಬೇಕು. ಏಕೆಂದರೆ ಇವು ಬೀಜಗಳು ಹಾಕಿದ್ನಲ್ಲ ಅದೆಲ್ಲ ಗುಂಪು ಗುಂಪಾಗಿ ಬಂದಿದೆ, ಹಾಗಾಗಿ ಅದನ್ನೆಲ್ಲ ತೆಗೆದು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಇನ್ನೂ ಅಂದರೆ ದೊಡ್ಡ ದೊಡ್ಡದೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಇನ್ನೂ ಸಣ್ಣ ಸಣ್ಣದು ಸಸಿಗಳು ಹುಟ್ಟುತ್ತಾ ಇದೆ, ಅದನ್ನು ಹಂಗೆ ಬಿಟ್ಟಿದ್ದೀನಿ. ದೊಡ್ಡದು ಮಾತ್ರ ತೆಗೆದು ಬೇರೆ ಪಾಟಿಗೆ ಹಾಕಿದ್ದೀನಿ. ಹೂವು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು, ಆಮೇಲೆ ಕೊಡೋದು. ಮತ್ತು ಇವಾಗ ಕೇಳಬೇಡಿ ಇದನ್ನು, ಏಕೆಂದರೆ ಇದು ಸಣ್ಣ ಸಸಿಲು ಕೊಡೋಕ್ಕೆ ನನಗೂ ಮನಸ್ಸು ಒಪ್ಪೋದಿಲ್ಲ. ಹಾಗಾಗಿ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಲಿ ಅಂದ್ಬಿಟ್ಟು ನಾನು ಅದಕ್ಕೇ ಬೇರೆ ದೊಡ್ಡ ಕವರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಸಗಣಿ ಗೊಬ್ಬರನ ಹಾಕ್ಬಿಟ್ಟು ಆಮೇಲೆ ನಾನು ಸಸಿ ಇಡ್ತೀನಿ. ಸಗಣಿ ಗೊಬ್ಬರ ತುಂಬಾ ಒಳ್ಳೆಯದು ಗಿಡಗಳಿಗೆ, ಹಂಗಾಗಿ ಅದು ಬೇಗ ಅದು ಗಿಡ ಚೇತರಿಸ್ಕೊಳ್ಳೋಕ್ಕೂ ಸಹ ಅನುಕೂಲ ಮಾಡುತ್ತೆ ಈ ಸಗಣಿ ಗೊಬ್ಬರ. ಹಂಗಾಗಿ ನಾನು ಸ್ವಲ್ಪ ಅದಕ್ಕೆ ಸಗಣಿ ಗೊಬ್ಬರ ಎಲ್ಲನೂ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಮಣ್ಣು ಹಾಕಿ ಆ ಗಿಡನ ಇಡ್ತಾಯಿದ್ದೀನಿ. ಅಂದರೆ ಬೇಗನೆ ಬರುತ್ತೆ ಗಿಡಗಳು, ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ. ಶಂಖ ಹೂವಿನ ಗಿಡಕ್ಕೆ ತುಂಬಾ ನೀರು ಬೇಕು. ಕೆಲವೊಂದು ಗಿಡಗಳು ನೀರು ಜಾಸ್ತಿ ಇಷ್ಟಪಡುತ್ತೆ, ಇದರಲ್ಲಿ ಶಂಖ ಹೂವಿನ ಗಿಡನೂ ಒಂದು. ಇದಕ್ಕೆ ಏನು ಎಕ್ಸ್ಟ್ರಾ ಕೇರ್ ಮಾಡಬೇಕು ಅನ್ನೋ ರೀತಿ ಏನೂ ಇರೋದಿಲ್ಲ. ಮಾಮೂಲಿ ನಾವು ಬೇರೆ ಗಿಡಗಳಿಗೆ ಯಾವ ರೀತಿ ಗೊಬ್ಬರ ಕೊಡ್ತೀವೋ ಅದೇ ರೀತಿ ಗೊಬ್ಬರ ಕೊಟ್ಟರು ಸಾಕು. ಮತ್ತು ಇನ್ನು ನೀರು ಜಾಸ್ತಿ ಇಷ್ಟಪಡುತ್ತೆ ಈ ಶಂಖ ಹೂವಿನ ಗಿಡ. ತುಂಬಾ ಬಿಸಿಲಿದೆ, ಅದರಲ್ಲೂ ಜಾನಿ ಅಂತೂ ಮನೆಗೆ ಹೋಗೋ ಅಂತ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲೇ ಇರ್ತಾನೆ ನೋಡಿ, ಅಲ್ಲಿ ಮಲ್ಕೊತಾನೆ. ನಾನು ಅಲ್ಲಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಹಾಗಾಗಿ ಅಲ್ಲಿ ಹೋಗಿ ಮಲ್ಕೋತಾನೆ, ಮನೆಗೆ ಹೋಗ್ತಾನೆ, ಮತ್ತು ಇಲ್ಲಿ ಮೇಲೆ ಬರ್ತಾನೆ. ಅವನಿಗೆ ಅಲ್ಲಿ ಮನೇಲೂ ಇರೋಕ್ಕೂ ಆಗೋದಿಲ್ಲ, ಇಲ್ಲಿರೋಕ್ಕೂ ಆಗೋದಿಲ್ಲ, ಏಕೆಂದರೆ ಅಷ್ಟು ಬಿಸಿಲಿದೆ. ಅವನು ಬುಸ್ಸು ಬುಸ್ಸು ಅಂತಲೇ ಇರ್ತಾನೆ. ಅವ್ನ ಕಷ್ಟ ನೋಡೋಕ್ಕಾಗ್ದಲೇ ನಾನು ಹೋಗಪ್ಪ ಮನೆಗೆ ಅಂತ ಅವ್ನು ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಆದರೂ ನನ್ನ ಬಿಟ್ಟು ಅವನು ಪಾಪ ಒಂದು ಸೆಕೆಂಡು ಇರೋದಿಲ್ಲ.
ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ ಈ ಕಡೆಯಿಂದೆಲ್ಲ ಫೋನ್ ಮಾಡಿ ಕೇಳ್ತಾರೆ ನನಗೆ, ಜಾನಿ ಹೆಂಗಿದ್ದಾನೆ ಅಂತ ಎಲ್ಲ ಜಾನಿ ಏನು ಮಾಡ್ತಿದ್ದಾನೆ, ಜಾನಿ ಚೆನ್ನಾಗಿದ್ದಾನ ಅಂತಲೂ ಸಹ ಕೇಳ್ತಾರೆ. ಮೊನ್ನೆ ಒಬ್ಬರು ನನಗೆ ಅದು ಗಿಡ ಬುಕ್ ಮಾಡ್ಕೋಬೇಕಾದ್ರೆ ಜಾನಿ ಫೋಟೋ ಕಳಿಸಿದ್ದಾರೆ. ಮೇಡಮ್ ಜಾನಿನೂ ಕೊಟ್ಬಿಡಿ ನಮಗೆ ಅಂತಿದ್ದಾರೆ. ನೋಡಿ ಜಾನಿ ಎಷ್ಟು ಪುಣ್ಯವಂತ ಅಲ್ವಾ, ನಿಮ್ಮೆಲ್ಲರ ಪ್ರೀತಿ ಎಷ್ಟು ಪಡ್ಕೊಂಡಿದ್ದಾನೆ ಅವನು. ಇನ್ನು ಕರ್ಬೇವಿನ ಸೊಸಿನೂ ಅಷ್ಟೇ ನೋಡಿ, ಇವೆಲ್ಲನೂ ತೆಗೆದು ನಾನು ಬೇರೆ ಪಾಟಿಗೆ ಒಂದೊಂದೇ ಇಡಬೇಕು. ಅಂದರೆ ಈ ಕರ್ಬೇವಿನ ಸೊಸಿನೂ ಅಷ್ಟೇ, ಬೇಕಿತ್ತು ಅನ್ನೋರು ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಕರ್ಬೇವಿನ ಸೊಸಿ. ಇದೇನು ಜಾಸ್ತಿ ಹೈಟೆಲ್ಲ ಬೆಳೆಯೋದಿಲ್ಲ, ಯಾಕೆಂದರೆ ಇವಾಗ ನಾವು ಚಿಕ್ಕ ಚಿಕ್ಕ ಗಿಡನೇ ನಾವು ಟೆರೆಸಲ್ಲಿ ಬೆಳೆಸೋದು ಉತ್ತಮ ಅಲ್ವಾ. ಹಾಗಾಗಿ ನಾನು ಇದು ಜಾಸ್ತಿ ಹೈಟೇನು ಬೆಳೆಯೋದಿಲ್ಲ. ನನ್ನ ಗಾರ್ಡನಲ್ಲಿ ನೀವು ನೋಡಿರ್ಬೋದು, ಕರ್ಬೇವಿನ ಗಿಡ ಅಷ್ಟೊಂದು ಹೈಟೆಲ್ಲ ಹೋಗೋದಿಲ್ಲ. ಇದೂ ಅಷ್ಟೇ, ಸ್ವಲ್ಪ ದೊಡ್ಡದಿರೋದನ್ನು ದೊಡ್ಡ ಕವರಲ್ಲಿ ಹಾಕಿ, ಮತ್ತು ಇನ್ನು ಚಿಕ್ಕ ಚಿಕ್ಕ ಇರೋದೆಲ್ಲನೂ ಚಿಕ್ಕ ಕವರಲ್ಲಿ ಹಾಕಿದ್ದಾಯಿತು. ಇದಕ್ಕೂ ಅಷ್ಟೇ ಸ್ವಲ್ಪ ಹಸುವಿನ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ನಾನು ಅದು ಕರ್ಬೇವಿನ ಸಸಿನ ಇಡ್ತಾಯಿದ್ದೀನಿ. ಇವತ್ತು ಗಾರ್ಡನಲ್ಲಿ ಜಾಸ್ತಿ ಕೆಲಸ ಮಾಡಲಿಲ್ಲ, ಯಾಕೆಂದರೆ ಇವತ್ತು ವಾರ ಬೇರೆ ಶುಕ್ರವಾರ, ಹಾಗಾಗಿ ಕೆಲಸ ಏನು ಜಾಸ್ತಿ ಮಾಡಲಿಲ್ಲ. ಬರೀ ಶಂಖುವಿನ ಗಿಡ ಮತ್ತು ಈ ಕರ್ಬೇವಿನ ಗಿಡ ಇಡೋಷ್ಟೊಳಗೇ ಟೈಮ್ ಆಯಿತು. ಅಂದರೆ ಎಷ್ಟು 1 ಗಂಟೆವರೆಗೂ ಕೆಲಸ ಮಾಡಿದೆ. ಆಮೇಲೆ ಮನೆಗೆ ಬಂದು ನನಗೆ ಹೂವು ಕಟ್ಟೋದೇ ಒಂದು 2 ಅವರ್ ಆಗೋಗುತ್ತೆ. ಅದರಲ್ಲೂ ಬೆಳಗ್ಗೆ ಟೈಮ್ ಅಂತೂ ವಾರ ಮಾಡೋಕ್ಕೆ ಆಗೋದಿಲ್ಲ. ಮುಂದೆ ಇನ್ನೇನು ಮಾಡೋಕ್ಕಾಗಲ್ಲ, ಸಂಜೆ ಟೈಮೇ ವಾರ ಮಾಡೋದು. ಏಕೆಂದರೆ ಮಧ್ಯಾಹ್ನದವರೆಗೂ ಗಾರ್ಡನ್ ಕೆಲಸ ಮಾಡ್ತೀನಿ. ಮಧ್ಯಾಹ್ನ ಮೇಲೆ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ, ಇನ್ನು ಮನೆ ಗುಡಿಸೋದು, ಒರೆಸೋದು, ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ನಾನು ವಾರ ಮಾಡೋ ಅಷ್ಟರೊಳಗೆ ಸಂಜೆ 6 ಗಂಟೆ ಆಗಿ ಹೋಗಿರುತ್ತೆ. ನೋಡಿ ಅಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ಮಲ್ಕೊಂಡಿರ್ತಾನೆ ಅಲ್ಲಿ. ಇದೇ ರೀತಿಯೇ ಪಾಪ ಅಲ್ಲೇ ಮಲ್ಕೊಂಡಿರ್ತಾನೆ ಅವನು, ಎಷ್ಟೇ ಬಿಸಿಲಾದರೂ ಅಲ್ಲೇ ಮಲಗಿರ್ತಾನೆ. ಇನ್ನು ಅಲ್ಲಿ ಪಾರಿವಾಳಗಳು ನೋಡಿ ಹಿಂಗೆ ಆಟ ಆಡ್ತಿದ್ದಾವೆ. ಅಲ್ಲಿ ನೀರಿಟ್ಟಿರ್ತೀನಲ್ಲ ನಾನು ಪಾರಿವಾಳಗಳಿಗೆ ಅಂತಲೇ ಅಲ್ಲೊಂದು ಬಕೆಟಲ್ಲಿ ನೀರು ತುಂಬಿಟ್ಟಿರ್ತೀನಿ. ಅಂದರೆ 2 ಬಕೆಟಲ್ಲಿ ಇಟ್ಟಿರ್ತೀನಿ, ಯಾವುದ್ರಲ್ಲಾದರೂ ಕುಡೀಲಿ ಅಂತ ಇಟ್ಟಿರ್ತೀನಿ. ನೋಡಿ ಅಲ್ಲಿ ನೀರು ಕುಡಿಯೋಕ್ಕೆ ಅಂತ ಬರ್ತವೆ. ಗಾರ್ಡನ್ ತುಂಬ ಎಲ್ಲ ಓಡಾಡ್ತಿರ್ತವೆ. ಅಂದರೆ ಜಾನಿ ನೋಡಿಲ್ಲ, ಜಾನಿ ನೋಡಿದಿದ್ರೆ ಇವಂತೂ ಅಲ್ಲಿ ನೀರು ಕುಡಿಯೋಕ್ಕೆ ಬಿಡಲ್ಲ, ಅವನು ಓಡಿಸ್ಬಿಡ್ತಾನೆ. ಅಂದರೆ ಅವು ಗಾರ್ಡನ್ ತುಂಬ ಎಲ್ಲ ಓಡಾಡ್ತಿದ್ವಲ್ಲ, ಹಾಗಾಗಿ ಸ್ವಲ್ಪ ಅದನ್ನು ವಿಡಿಯೋ ಮಾಡಿದೆ ಅಷ್ಟೇ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಹಂಗಾಗಿ ಅದು ಅಲ್ಲಿ ಓಡಾಡ್ತಾ ಇದ್ದು, ಹಂಗಾಗಿ ಅದನ್ನು ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅಂದರೆ ನನಗೆ ಅಲ್ಲಿ ಸ್ವಲ್ಪ ಸಿಂಟೆಕ್ಸ್ ಇಟ್ಟಿದ್ದಾರಲ್ಲ, ಅದ್ರ ಕೆಳಗಡೆ ಸ್ವಲ್ಪ ಜಾಗ ಇದೆ, ಹಂಗಾಗಿ ಕೆಲಸ ಮಾಡೋಕ್ಕೆ ಅನುಕೂಲ. ಇಲ್ಲಾಂದರೆ ತುಂಬಾ ಬಿಸಿಲು. ನಾನು ನೋಡಿ ಲಾಸ್ಟಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇವು ಶಂಖ ಹೂವಿನ ಗಿಡ ಮತ್ತು ಸ್ವಲ್ಪ ಕರಿಬೇವಿನ ಗಿಡ ಎಲ್ಲನೂ ರೀಪಾಟ್ ಮಾಡಿದ್ದಂಥವು. ನೋಡಿ ಇಷ್ಟು ಗಿಡ ಎಲ್ಲನೂ ರೀಪಾಟ್ ಮಾಡಿದ್ದೀನಿ. ಮತ್ತೇನು ಗಾರ್ಡನಲ್ಲಿ ಜಾಸ್ತಿ ಕೆಲಸ ಇಲ್ಲ, ಇಷ್ಟೇ ಕೆಲಸ. ಇನ್ನು ನೋಡಿ ಹೂವೆಲ್ಲನೂ ಇವತ್ತು ಕಟ್ಟಬೇಕು. ಅಂದರೆ 3 ದಿವಸದ ಹೂವು ಇದು ಹಾರ್ವೆಸ್ಟ್ ಮಾಡಿ ಇಟ್ಟಿದ್ದೆ. ನೋಡಿ ಇಷ್ಟೊಂದು ಮಲ್ಲಿಗೆ ಹೂವೆಲ್ಲ ಸಿಕ್ಕಿದೆ, ಕನಕಾಂಬರ ಹೂವು, ಸ್ಫಟಿಕ ಹೂವು ಇಷ್ಟೆಲ್ಲ ಸಿಕ್ಕಿದೆ. ಇನ್ನು ಇದು ಮಲ್ಲೆ ಹೂವು ಅಂದರೆ ನಾನು ಸಂಜೆ ಟೈಮೇ ಮೊಗ್ಗೆಲ್ಲನೂ ಹಾರ್ವೆಸ್ಟ್ ಮಾಡಿ ಇಟ್ಟಿರ್ತೀನಿ. ಬೆಳಗ್ಗೆ ಟೈಮು ಅದು ಹಾರ್ವೆಸ್ಟ್ ಮಾಡಿದ್ರೆ ಅದು ಕಟ್ಟೋಕ್ಕೆ ಹಿಂಸೆ ಆಗುತ್ತೆ. ನಾವು ಮೊಗ್ಗೆಲ್ಲ ಹಾರ್ವೆಸ್ಟ್ ಮಾಡಿ ಇಟ್ಟರೆ ನೋಡಿ ಇಷ್ಟು ಚೆನ್ನಾಗಿರುತ್ತೆ, ಕಟ್ಕೋಬೋದು ಈಸಿಯಾಗಿ. ಅಂದರೆ ಮೊಗ್ಗು ಹಾರ್ವೆಸ್ಟ್ ಮಾಡಿದ ತಕ್ಷಣ ನೀವು ಫ್ರಿಜ್ಜಿಗೆ ಇಡಬಾರ್ದು. ಅದು ಒಂದು ಅರ್ಧ ಗಂಟೆ ಹೊರಗಡೆನೇ ಇಟ್ಟು ಅದು ಚೆನ್ನಾಗಿ ಸ್ವಲ್ಪ ಅರಳ್ದಂಗೆ ಆಗುತ್ತೆ ನೋಡಿ. ಆಮೇಲೆ ನೀವು ಒಂದು ಕವರಲ್ಲಿ ಹಾಕಿ ತೆಗೆದು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ನಾವು ಕಟ್ಕೋಬೋದು. ನೋಡಿ ಇವತ್ತು ಹೂವು ಕಟ್ಟೋ ಅಷ್ಟರೊಳಗೆ ನಂಗೆ ಒಂದು 2 ಅವರ್ ಆಗೋಯಿತು, ಯಾಕೆಂದರೆ ನನಗೆ ಬೇಗ ಬೇಗ ಹೂವು ಕಟ್ಟೋಕ್ಕೆ ಬರೋದಿಲ್ಲ. ಅದರಲ್ಲೂ ನೋಡಿ ಇದು ಸ್ವಲ್ಪ ಇಷ್ಟು ಮಾತ್ರ ಕಟ್ಕೊಂಡೆ. ಇವತ್ತು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೂಜೆಗೆ ಕಟ್ಕೊಂಡು, ಇನ್ನು ಮಿಕ್ಕಿದೆಲ್ಲನೂ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇವೆಲ್ಲ ಕಟ್ಟಿದ್ದಾಯಿತು. ಒಂದು ಗ್ಲಾಸು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಾವು ಸಂಜೆ ಟೈಮು ಟೀ ಕುಡಿಬೇಕಾದ್ರೆ ಜಾನಿಗೆ ಏನಾದರೂ ಕೊಡಬೇಕು, ಚಕ್ಲಿ ಕೋಡ್ಬಳೆ ಏನಾದರೂ ಕೊಡಬೇಕು. ಇವಾಗ ಚಕ್ಲಿ ಕೋಡ್ಬಳೆ ಬಿಟ್ಬಿಟ್ಟಿದ್ದಾನೆ, ಪೆಡಿಗ್ರಿ ಶುರು ಮಾಡ್ಕೊಂಡಿದ್ದಾನೆ. ಹಾಗಾಗಿ ನಾನು ಇವಾಗ ಅದನ್ನು ಪೆಡಿಗ್ರಿ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀನು ಪೆಡಿಗ್ರಿ ಎಲ್ಲದಪ್ಪ ಅಂತ ಅಂದರೆ ಸಾಕು, ಸೀದಾ ನಾನು ಪೆಡಿಗ್ರಿ ಎಲ್ಲಿಟ್ಟಿರ್ತೀನೋ ಅಲ್ಲಿಗೆ ಬರ್ತಾನೆ. ಅವನು ವಾಸನೆ ಹಿಡ್ಕೊಂಡು ಅಲ್ಲಿ ಬಂದು ನಿಂತಿರ್ತಾನೆ ಟೇಬಲ್ ಹತ್ರ. ಅವನಿಗೆ ಅಂತಲೇ ಟಾನಿಕು ಮತ್ತು ತುಪ್ಪ, ಮೊಟ್ಟೆ ಮತ್ತು ಇದು ಪೆಡಿಗ್ರಿ ಪ್ರತಿಯೊಂದು ನಾನು ತೆಗೆದಿಟ್ಕೊಂಡಿರ್ತೀನಿ. ನೋಡಿ ಇದು ಟಾನಿಕ್ ಕೊಟ್ಟಿದ್ದಾರೆ ಜಾನಿಗೆ, ಅಂದರೆ ಸ್ವಲ್ಪ ಅವನು ಸಣ್ಣ ಇದ್ದಾನೆ ಅಂದ್ಬಿಟ್ಟು ಟಾನಿಕ್ ಎಲ್ಲ ಕೊಟ್ಟಿದ್ದಾರೆ. ಅವನಿಗೆ ಅಂತಲೇ ಟಾನಿಕ್ ಎಲ್ಲ ತೊಗೊಬಂದು ಸಹ ಹಾಕ್ತೀವಿ. ಪೆಡಿಗ್ರಿ ಇದೇ ಒಂಥರ ಬೇರೆ ಪೆಡಿಗ್ರಿ. ಇವನು ಮಾಮೂಲಿ ಪೆಡಿಗ್ರಿ ಎಲ್ಲ ತಿನ್ನೋದಿಲ್ಲ. ಇವನು ನೋಡಿ ಹೆಂಗೆ ಓಡ್ತಿದ್ದಾನೆ, ಅಂದರೆ ಅವನಿಗೆ ಇಷ್ಟ ಆಗಿರೋದಾದರೆ ಈ ಥರ ಓಡ್ತಾನೆ. ಮನುಷ್ಯರಿಗೂ ಹಂಗೆ ಅಲ್ವಾ, ಏನಾದರೂ ಅವ್ರಿಗೆ ಇಷ್ಟ ಆಗಿರೋದನ್ನು ತಿನ್ನೋತಕ್ಕ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅಲ್ವಾ. ಅದೇ ಥರನೇ ಪ್ರಾಣಿಗಳು ಅಷ್ಟೇ. ನನಗೆ ಅಂತ ಚಿಕನ್ ತಂದು ಅದು ಸೂಪ್ ಎಲ್ಲ ಮಾಡಿ ಅನ್ನದಲ್ಲಿ ಕಲಸಾಕಿದ್ವಿ. ಅದು ಚಿಕನ್ ಎಲ್ಲನೂ ತಿನ್ಕೊಂಬಿಟ್ಟಿದ್ದಾನೆ, ಮತ್ತು ಸೂಪು ಎಲ್ಲ ಕುಡ್ಕೊಂಬಿಟ್ಟು ನೋಡಿ ಅನ್ನ ಮಾತ್ರ ಹಂಗೆ ಬಿಟ್ಟಿದ್ದಾನೆ. ನೋಡಿ
ಈ ಥರ ಪೆಡಿಗ್ರಿ ಹಾಕೋದು ನಾವು. ಅಂದರೆ ಫಸ್ಟು ಮಾಮೂಲಿ ಪೆಡಿಗ್ರಿ ತತ್ತಿದ್ವಿ, ಅದನ್ನು ಯಾಕೋ ಅವನು ತಿಂತಾನೆ ಇರಲಿಲ್ಲ. ಹಂಗಾಗಿ ಅಲ್ಲಿ ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ದಕ್ಕೆ ಅವರು ಮೆಡಿಕಲ್ ಸ್ಟೋರವರು ನಮಗೆ ಪರಿಚಯ, ಇದನ್ನು ಹಾಕಿ ಚೆನ್ನಾಗಿ ಆಗ್ತಾನೆ, ಅವನು ಚೆನ್ನಾಗೂ ತಿಂತಾನೆ ಅಂದರು. ಹಂಗಾಗಿ ನಾವು ಅದನ್ನೇ ತೊಗೊಂಡು ಬಂದಿರೋದು. ಅದು ಚೆನ್ನಾಗಿ ತಿಂತಿದ್ದಾನೆ. ಇನ್ನು ನೋಡಿ ಇದು ಸಾಯಂಕಾಲ ವಾರ ಎಲ್ಲ ಆಯಿತು ನೋಡಿ. ಇದೆಲ್ಲ ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋಂಥ ಹೂವು ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಇವತ್ತು ಅದರಲ್ಲೂ ದೇವರಿಗೆ ಚೆನ್ನಾಗಿ ಅಲಂಕಾರ ಮಾಡಿ ನಾನು ಪೂಜೆ ಮಾಡಿದ್ದೀನಿ. ನನಗೂ ಮನಸ್ಸಿಗೇನೋ ಒಂಥರ ಖುಷಿ ಸಮಾಧಾನ ಅನ್ನಿಸ್ತು. ಏಕೆಂದರೆ ಅಷ್ಟು ಚೆನ್ನಾಗೇ ಕಾಣಿಸ್ತಾ ಇದೆ ಹೂವೆಲ್ಲನೂ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರೋ ರೀತಿ ಇದೆ. ನಮ್ಮ ಮನೇಲಿ ಅಂದರೆ ದೇವ್ರ ಮನೆ ಅಂತ ಏನೂ ಸಪ್ರೇಟಾಗಿಲ್ಲ. ನಾನು ಅಂದರೆ ಈ ಕಡೆ ದೇವ್ರ ಮೂಲೆಯಲ್ಲಿ ದೇವ್ರನ್ನ ಇಟ್ಟು ಪೂಜೆ ಎಲ್ಲ ಮುಗಿಸೋಷ್ಟೊಳಗೆ ಸಂಜೆ 6 ಗಂಟೆ ಆಯಿತು. ಮತ್ತು ಪೂಜೆ ಮುಗಿಸಿ ಬೇಗ ಗಾರ್ಡನ್ಗೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕೋಷ್ಟೊಳಗೆ ನೋಡಿ ಇಷ್ಟೊತ್ತಾಯಿತು. ಅಂದರೆ 1 ಟೈಮ್ ನೀರು ಹಾಕಿಲ್ಲ ಅಂದರೆ ಗಿಡ ಎಲ್ಲ ಬಾಡೋದಂಗೆ ಆಗಿರುತ್ತೆ. ಹಾಗಾಗಿ 2 ಟೈಮ್ ನೀರು ಹಾಕಲೇಬೇಕು. ನನಗೊಬ್ಬರು ಕಮೆಂಟ್ ಮಾಡಿದರು ಗಿಡಗಳಿಗೆ ಎಷ್ಟು ಟೈಮ್ ನೀರು ಹಾಕಬೇಕು ಅಂತ. 2 ಟೈಮ್ ಹಾಕಿ 1 ಟೈಮ್ ಹಾಕಿದ್ರೆ ಅವು ಬದುಕೋದಿಲ್ಲ. ಹಂಗಾಗಿ 2 ಟೈಮ್ ಹಾಕಲೇಬೇಕು ನೋಡಿ. ಇನ್ನು ನೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅದು ಬಳ್ಳಿ ಎಲ್ಲ ಕಟ್ಟೋಷ್ಟೊಳಗೆ ನೋಡಿ 7 ಗಂಟೆ ಆಗೋಯ್ತು. ಗಾರ್ಡನ್ನಲ್ಲೇ 7-7:30 ಆಯಿತು. ಅಂದರೆ ಅಲ್ಲಿ ನೋಡಿ ಇದು ಚಪ್ರದವರೆಕಾಯಿ ಬಳ್ಳಿ ಹೆಂಗೆ ಬೇಕು ಹಂಗೆ ಒಪ್ಕೊಂಡೋಗಿತ್ತು. ಅದೆಲ್ಲ ಒಂದು ದಾರ ಕಟ್ಟಿ ನಾವಲ್ಲಿ ಬಟ್ಟೆ ಒಣ ಹಾಕ್ತೀವಲ್ಲ ಅದಕ್ಕೆಲ್ಲ ಹಬ್ಸೋಕ್ಕೆ ಅಂತ ಅದಕ್ಕೆ ರೆಡಿ ಮಾಡೋಷ್ಟೊಳಗೆ ಇಷ್ಟೊತ್ತಾಯಿತು. ಇನ್ನು ನೋಡಿ ನಮ್ಮ ಜಾನಿಯವ್ರನ್ನ ನೋಡಿ, ಈ ಥರ ಯಾರಿಗಾದರೂ ಬರುತ್ತಾ ಬುದ್ಧಿ ನೋಡಿ. ದಿಂಬು ಹಾಕ್ಕೊಂಡು ಆ ದಿಂಬು ಮೇಲೆ ತಲೆ ಹಾಕ್ಕೊಂಡು ಮಲ್ಕೊಂಡಿದ್ದಾನೆ ನೋಡಿ. ನಮಗೆ ಇವನಿಗೆ ಈ ಥರ ಎಲ್ಲ ನಾವು ಯಾವ ಟ್ರೈನಿಂಗು ಕೊಟ್ಟಿಲ್ಲ, ಏನೂ ಇಲ್ಲ. ಎಲ್ಲ ಆಟೋಮೆಟಿಕ್ಕಾಗೆ ಇವನೇ ಕಲ್ತ್ಕೊಂಡಿರೋದು. ಅದಕ್ಕೆ ಹೇಳೋದು ನಿಜ ನಮ್ಮ ಜಾನಿ ನಮಗೆ ಸಿಗಬೇಕು ಅಂದರೆ ಯಾವುದೇ ರೀತಿ ಪುಣ್ಯ ನಮಗೆ ಅಂತಲೇ ಹೇಳ್ಬೋದು. ನಾವು ಪುಣ್ಯ ಮಾಡಿದ್ದೀವಿ, ಜಾನಿನೂ ಪುಣ್ಯ ಮಾಡಿದ್ದಾನೆ ನಮ್ಮ ಮನೆಗೆ ಬರಬೇಕು ಅಂದರೆ. ಮನೆಯವರು ಮಲಗಿದ್ರು, ಅವ್ರ ಪಕ್ಕದಲ್ಲಿ ಇವನು ಹೋಗಿ ದಿಂಬು ಹಾಕ್ಕೊಂಡು ಮಲ್ಕೊಂಡಿದ್ದಾನೆ. ಅಂದರೆ ದಿಂಬು ಸಿಕ್ಕಿಲ್ಲ ಅಂದರೆ ಅಲ್ಲಿ ಎಲ್ಲನ ಇದಿರುತ್ತಲ್ಲ ಅದನ್ನು ಕಚ್ಕೊಬಂದು ಇಲ್ಲಿ ಹಾಕ್ಕೊಂಡು ಈ ಥರ ಮಲ್ಕೋತಾನೆ ಅವನು. ಈ ಥರ ಬುದ್ಧಿ ಯಾರಿಗೆ ತಾನೇ ಬರುತ್ತೆ ಹೇಳಿ. ಹೇಳಬೇಕು ಅಂದರೆ ಜಾನಿ ನಮ್ಮ ಮನೆ ಮಗನಿಗಿನ್ನೂ ಹೆಚ್ಚು ಅಂತಲೇ ಹೇಳ್ಬೋದು. ಒಂದೊಂದು ಸರಿ ನಾನು ನಮ್ಮ ಯಜಮಾನ್ರು ಜೋರಾಗಿ ಮಾತಾಡ್ತಿರ್ತೀವಲ್ಲ ಆವಾಗ ಜಗಳ ಮಾಡ್ತಾರೆ ಅಂದ್ಬಿಟ್ಟು ಇವನು ನಮ್ಮಿಬ್ಬರು ಸೆಂಟ್ರಲ್ಲಿ ಬಂದು ಎಗರುತ್ತಿರ್ತಾನೆ ಉದ್ದಕ್ಕೂ, ಜಗಳ ಮಾಡಬೇಡ್ರಿ ಅಂತಲೇ. ಇನ್ನು ನೋಡಿ ಇವತ್ತು 2 ಅಂಜೂರ ಹಣ್ಣಾಗಿದೆ. ಇದನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಇದು ಟೇಸ್ಟ್ ಅಂತ ಅಂಜೂರ ಹಣ್ಣು. ಅಂದರೆ ಇದು 2 ಹಾರ್ವೆಸ್ಟ್ ಮಾಡಿ 1 ಅಂಜೂರ ಹಣ್ಣು ನಾನು ಅಲ್ಲಿ ಗಾರ್ಡನಲ್ಲೇ ತಿಂದೆ. ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ 1 ಹಣ್ಣು ರೆಡಿಯಾಗಿದೆ. ಅಂದರೆ ಇವತ್ತು 2 ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನೊಂದು ವಾರದಷ್ಟರೊಳಗೆ ಅದನ್ನು ಸಹ ಹಣ್ಣಾಗುತ್ತೆ. ಅಂದರೆ ಈ ಅಂಜೂರ ಹಣ್ಣು ತುಂಬಾ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಕ್ತ ಡೆವಲಪ್ ಆಗುತ್ತಂತೆ ಈ ಅಂಜೂರ ಹಣ್ಣು ತಿಂದರೆ. ಇನ್ನು ನೋಡಿ ನಾನಲ್ಲಿ ಒಂದು ಹಣ್ಣು ತಿಂತಾ ಇದೆ. ಇವನಂತೂ ತಿನ್ನೋದು ಇಲ್ಲ, ತಿನ್ನೋರು ಬಿಡಲ್ಲ. ಈ ಥರ ಕಿತಾಪತಿ ಮಾಡ್ತಾನೆ ಜಾನಿ. ಅವನಿಗೆ ಅಂತ ಸ್ವಲ್ಪ ಅಲ್ಲಿ ಕಟ್ ಮಾಡಿ ಹಾಕಿದ್ದೀನಿ, ತಿಂತಿಲ್ಲ ಅವನು. ಇನ್ನು ಶಂಖ ಹೂವಿನ ಗಿಡ ಇದು ಪರ್ಪಲ್ಲು ನೋಡಿ ಹೂವು ಅರಳಿದೆ. ಅಂದರೆ ನಾನು 2 ಗಿಡ ಏನೋ ಹಾಕ್ಕೊಂಡಿದ್ದೀನಿ. ಅದರಲ್ಲಿ 2 ಗಿಡದಲ್ಲೂ ಡೈಲಿ ಒಂದೊಂದು ಹೂವು ಅರಳ್ತಾ ಇದೆ. ತುಂಬ ಚೆನ್ನಾಗಿದೆ. ಅದಿನ್ನೂ ತುಂಬ ದೊಡ್ಡ ಸೈಜ್ ಬರುತ್ತೆ ಇದು ಪರ್ಪಲ್ಲು. ಅಂದರೆ ಶಂಖ ಹೂವಿನ ಗಿಡ ಬ್ಲೂ ಕಲರಲ್ಲಿ ಮತ್ತು ಪರ್ಪಲ್ಲು 2 ಗಿಡ ಇದೆ. ಇನ್ನು ಇದು ಅಷ್ಟೇ ಸ್ಫಟಿಕ ನೋಡಿ. ಇದೇ ಒಂಥರ ವೆರೈಟಿ ಸ್ಫಟಿಕ ಇದು. ಅಂದರೆ ಇದು ರೆಡ್ಡಲ್ಲಿ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದರಲ್ಲೂ ಸ್ವಲ್ಪ ಸಸಿಗಳೆಲ್ಲ ಇದೆ. ಅದನ್ನು ಸಣ್ಣ ಸಣ್ಣ ಸಸಿಗಳೆಲ್ಲನೂ ತೆಗೆದಿಟ್ಟಿದ್ದೀನಿ. ಅದು ಸ್ವಲ್ಪ ದೊಡ್ಡದಾಗಲಿ. ಈ ಥರ ಗಿಡಗಳೆಲ್ಲ ತುಂಬ ರೇರ್ ಗಿಡಗಳು, ಸಿಗೋದು ತುಂಬಾ ಕಷ್ಟ. ಈ ಸಣ್ಣ ಸಣ್ಣ ಸಸಿಗಳೆಲ್ಲನೂ ನಾನು ಬೇರೆ ಕವರಲ್ಲಿ ಹಾಕಿನೂ ಸಹ ಇಟ್ಟಿದ್ದೀನಿ. ಜಾನಿ ಮೊನ್ನೆ ಇದು ಹೀರೆಕಾಯಿದು ಎಲೆ ಎಲ್ಲ ತಿಂತಿದ್ದ ಅಂತ ಅದು ವಿಡಿಯೋನೂ ಹಾಕಿದ್ದೆ. ಅವಕ್ಕೆ ಅದು ಹುಷಾರಿಲ್ಲ ಅಂದಾಗ ಈ ಥರ ಎಲೆಗಳೆಲ್ಲನೂ ತಿಂದ್ಬಿಟ್ಟು ಈ ಥರ ವಾಮಿಂಟ್ ಮಾಡ್ತೇವೆ. ಜಾನಿ ಸುಮಾರು ಸತಿ ಇದೇ ಥರನೇ ಮಾಡಿದ್ದಾನೆ. ಈ ಥರ ಮಾಡಿದ್ರೆ ಅವಕ್ಕೆ ಏನೋ ಒಂಥರ ಸಮಾಧಾನ ಅಂತೆ. ನಾಯಿಗಳು ಅದಕ್ಕೇನಾದರೂ ಹುಷಾರಿಲ್ಲ ಅಂದರೆ ಅದರ ಔಷಧಿನ ಅವೇ ಕಂಡಿಡ್ಕೊತಾವಂತೆ. ಯಾಕೆಂದರೆ ಸ್ವಲ್ಪ ಎಲೆಗಳೆಲ್ಲ ತಿಂದು ಅವು ವಾಂತಿ ಮಾಡಿದ್ರೆ ಅವಕ್ಕೇನೋ ಒಂಥರ ಪರಿಹಾರ ಆದಂಗಂತೆ. ಇವು ಬದನೆ ಗಿಡ ಅಂದರೆ ಇದು ವಾಂಗಿಬಾತಿಗೆಲ್ಲ ಹಾಕ್ತೀವಲ್ಲ ನಾವು, ಆ ಥರ ಬದನೆ ಗಿಡ. ಅಂದರೆ ವೈಟ್ ಬರುತ್ತೆ ನೋಡಿ ಆ ಥರದ್ದು. ಅಂದರೆ ನನಗೆ ಇವರು ರಾಜಲಕ್ಷ್ಮಿ ಅವರು ತಂದುಕೊಟ್ಟಿದ್ದು, ಅವ್ರ ಪ್ರೀತಿಯಿಂದ ತಂದುಕೊಟ್ಟಿದ್ದು, ಬೇಡ ಅಂತ ಹೇಳ್ಬಾರ್ದಲ್ಲ ಅಂದ್ಬಿಟ್ಟು ಹಾಕಿದ್ದೀನಿ. ಯಾಕೆಂದರೆ ನಾನು ಬದನೆ ಗಿಡ ಜಾಸ್ತಿ ಹಾಕೋದಿಲ್ಲ. ಇವು ಬದನೆಕಾಯಿ ಎಲ್ಲ ತುಂಬ ಹೀಟು, ಹಾಗಾಗಿ ನಮ್ಮನೆ ಯಾರು ಬದನೆಕಾಯಿ ತಿನ್ನೋದಿಲ್ಲ. ನನ್ನ ಹತ್ರ ತುಂಬಾ ವೆರೈಟಿ ಬದನೆಕಾಯಿ ಇದೆ. ಗುಂಡು ಬದನೆಕಾಯಿ ಮತ್ತು ಇನ್ನೊಂದು ಥರ ನೀಲಿ ಬದನೆಕಾಯಿ, ಈ ಥರ ಎಲ್ಲ ಸುಮಾರು ವೆರೈಟಿ ಇದೆ. ನಾನು ಆ ಬದನೆಕಾಯಿ ಗಿಡನೇ ಹಾಕೋದಿಲ್ಲ. ರೆಗ್ಯುಲರಾಗಿ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ನನ್ನ ಹಳೆ ವಿಡಿಯೋದಲ್ಲಿ ಗಾರ್ಡನಲ್ಲಿ ಎಷ್ಟೊಂದು ಬದನೆಕಾಯಿ ಎಲ್ಲ ಇತ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.